ಈ ಬಿಬಿಎಂಪಿ ಮಾಡಿಕೊಳ್ಳುವಂತಹ ಎಡವಟ್ಟು ಒಂದಾ ಎರಡ ಅನ್ನೋದು ಪ್ರಶ್ನೆ. ಇತ್ತೀಚೆಗಷ್ಟೇ ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆ ಎಡವಟ್ಟಿನಿಂದ ಬೆಂಗಳೂರಿನಲ್ಲಿ ರಂಬೆ ಬಿದ್ದು ಯಾವ ರೀತಿ ಬೆನ್ನು ಮೂಳೆಯನ್ನ ಯುವಕನೊಬ್ಬ ಹಾನಿಗೀಡು ಮಾಡಿಕೊಂಡಿದ್ದ ಅನ್ನೋದನ್ನ ನೋಡಿದ್ವಿ ನಾವು. ಈ ಘಟನೆ ಮಾಸೋಕ್ ಮುಂಚೆನೆ ಬಿಬಿಎಂಪಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಮತ್ತೊಬ್ಬ ಯುವಕ ಜೀವನ್ ಮರಣದ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಬನ್ನಿ ಆ ಬಗ್ಗೆ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಬ್ಯಾರಿಕೇಡ್ ಹಾಕದೆ ನಿರ್ಲಕ್ಷ್ಯ, ಬಿಬಿಎಂಪಿ ಎಡವಟ್ಟಿಗೆ ಯುವಕ ಜೀವನ್ ಮರಣ ಹೋರಾಟ. ಬಾಯ್ ತೆರೆದಿದ್ದ ಮೋರಿಗೆ ಬಿದ್ದು ಯುವಕನ ಸ್ಥಿತಿ ಗಂಭೀರ. ಬಿಬಿಎಂಪಿ ಮಾಡೋ ಎಡವಟ್ಟು ಅವಾಂತರಗಳು ಒಂದೆರಡಲ್ಲ. ಕಾಮಗಾರಿ ಮಾಡ್ತೇವೆ ಅಂತ ಚರಂಡಿಗಳನ್ನ ಓಪನ್ ಮಾಡಿ ಗುಂಡಿಗಳನ್ನ ತೆಗೆದು ಹಾಗೆಯೇ ಬಿಟ್ಟಿರುತ್ತೆ. ಆ ಗುಂಡಿಗಳು ಈಗ ಸಾರ್ವಜನಿಕರು ಮತ್ತು ವಾಹನ ಸವಾರರ ಜೀವಕ್ಕೆ ಕುತ್ತು ತರ್ತಾ ಇದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಬೆಂಗಳೂರಿನ ನಾಗಾವಾರದಲ್ಲಿ ಆಗಿರುವಂತಹ ಘಟನೆ. ಎಸ್, ನಾಗಾವಾರದ ಗೋವಿಂದಪುರಂನಲ್ಲಿ ಬಿಬಿಎಂಪಿ ಚರಂಡಿ ಕಾಮಗಾರಿ ಮಾಡ್ತಾ ಇದ್ದು ಅದನ್ನ ಹಾಗೆ ಓಪನ್ ಬಿಡಲಾಗಿದೆ. ಈ ಗುಂಡಿಗೆ ಯುವಕನೊಬ್ಬ ಬಿದ್ದಿದ್ದಾನೆ. ಕಳೆದ ಭಾನುವಾರ ರಾತ್ರಿ ಈ ಘಟನೆ ನಡೆದಿದೆ. ಗುಂಡಿಗೆ ಬಿದ್ದು ಸೈಯದ್ ಜಾವೀದ್ ಎಂಬಾತ ಗಾಯಗೊಂಡಿದ್ದಾನೆ. ಕಬ್ಬಿಣದ ಸರಳುಗಳು ಚುಚ್ಚಿರೋ ಪರಿಣಾಮ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾನೆ. ಇನ್ನು ಇದೇ ಜಾಗದಲ್ಲಿ ಮತ್ತೊಬ್ಬ ಬೈಕ್ ಸವಾರ ಗುಂಡಿ ದಾಟಿಸಿ ಹೋಗುವಾಗ ಆಯ ತಪ್ಪಿ ಗುಂಡಿಗೆ ಬಿದ್ದಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಬಿಬಿಎಂಪಿ ಎಡವಟ್ಟಿನಿಂದ ಜನರಿಗೆ ಇನ್ನಿಲ್ಲದ ಸಮಸ್ಯೆ ಆಗ್ತಾ ಇದೆ. ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ಆಗ್ಬಿಟ್ಟು ಸುಮಾರು ಒಂದು 3 ದಿವಸ ಆಗೋಯ್ತು. ಇನ್ನೂವರೆಗೂ ಯಾವ ಅಧಿಕಾರಿ ಬಂದ್ಬಿಟ್ಟು ಕೇಳಲಿಲ್ಲ ಸರ್. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಏನ್ ಆಗ್ತೈತೆ, ಅವ್ರ ಮನೆಯಲ್ಲಿ ಏನ್ ಕಷ್ಟ ಆಗ್ತೈತೆ, ಆ ಹುಡುಗ ಹೆಂಗಾಗಿದ್ದಾನೆ, ಏನಿದಾನೆ, ಏನ್ ಪರಿಸ್ಥಿತಿಯಲ್ಲಿದ್ದಾನೆ, ಅದೆಲ್ಲ ಯಾರು ಕೇಳ್ತಾ ಇಲ್ಲ ಸರ್. ಇನ್ನೊಂದು ವಿಷಯ, ಇವಾಗ ಅಧಿಕಾರಿಗಳು ಬಂದ್ಬಿಟ್ಟು ಕೆಲಸ ಮಾಡಕ್ಕೆ ನೋಡ್ತಾರೆ ಸರ್, ಹೋಗ್ಬಿಡ್ತಾರೆ. ಇವಾಗ ನೋಡಿ ಇನ್ನೂವರೆಗೂ ಅದು ಹಳ್ಳ ಮುಚ್ಚಿಲ್ಲ. ಇಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ 2-3 ತಿಂಗಳಿಂದ ಈ ಡೌನಿಂದ ಹಿಡ್ದು ಮ್ಯಾಗಡೆ ಡಾಮ್ನಿಕ್ ಸ್ಕೂಲ್ ಇದೆ, ಅಲ್ಲಿವರೆಗೆ ಇದೇ ತರ ಬಿಟ್ಟಿದ್ದಾರೆ. ನೋಡಿ ಇಲ್ಲೇ ನೋಡಿ ಪಕ್ಕದಲ್ಲಿ ಸ್ಕೂಲ್ ಇದೆ, ಇದೇ ರೋಡಲ್ಲಿ ಕಾಲೇಜ್ ಇದೆ, ಟ್ಯೂಷನ್ ಮಾಡ್ತಾರೆ ಅಲ್ಲಿ ದೊಡ್ಡ ಮಕ್ಕಳಿಗೆ. ವಯಸ್ಸಾಗಿರೋರು ಇರ್ತಾರೆ, ನೈಟ್ 8 ಗಂಟೆ 9 ಗಂಟೆಗೆಲ್ಲ ಓಡಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಒಂದು ಬ್ಯಾರಿಗೇಟ್ ಹಾಕಿ ಏನೋ ಅವರು ಅವ್ರದ್ದು ಪ್ರಾಬ್ಲಮ್ ಏನಿದೆ ಬೇಡ ನಮಗೆ, ಬಟ್ ಕೆಲಸ ನಿಲ್ಸಿದ ಮೇಲೆ ಒಂದು ಬ್ಯಾರಿಗೇಟ್ ಮಾಡಿ ಜನಗಳಿಗೆ ಸೇಫ್ಟಿ ಮಾಡಿ ಅದೆಲ್ಲ ಮಾಡ್ಬೇಕು ತಾನೇ ಇವರು. ಒಟ್ಟಾರೆ ಕಾಮಗಾರಿ ಮಾಡಲು ಚರಂಡಿಯನ್ನ ಓಪನ್ ಮಾಡಿ ಕ್ಲೋಸ್ ಮಾಡದೆ ಬಿಬಿಎಂಪಿ ನಿರ್ಲಕ್ಷ್ಯ ತೋರಿದ್ದು ಯುವಕ ಜೀವನ್ ಮರಣದ ನಡುವೆ ಹೋರಾಡುವಂತಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.